மக்கள் தெளிவுபடுத்துறோம். இந்த மார்க்கெட் இதுல முனிசிபாலிட்டி பியூர் மிஸ்யூஸ் பண்ணிக்குது. தப்பா பண்ணி டாக்குமெண்ட்ல கொடுத்து முனிசிபாலிட்டியே மாட்டின இருக்குது. ಈ ಚಾಪಿನ್ ಮಸಾಲದಲ್ಲಿ ಅವ್ರಿಗೆ ಸೆಟ್ ಆಗಿಲ್ಲ ಅಂದ್ರೆ ಅವ್ರು ಡೆಮಾಲಿಷ್ ಮಾಡ್ತಾರೆ ಅಂದ್ರೆ ಯಾವ ಧೈರ್ಯದಿಂದ ಮಾಡ್ತಾರೆ? ಹಂಗೆ ನಮ್ಗೊಂದು ಅನುಮಾನ, ಡೌಟ್. ಲೋಕಾಯುಕ್ತ ಅವ್ರು ಬಂದು ವಿಸಿಟ್ ಮಾಡ್ತಾರೆ. ಆಲ್ರೆಡಿ ಮುನ್ಸಿಪಾಲಿಟಿ ಬಂದು ಮಾರ್ಕೆಟ್ ಇಶ್ಯೂ ಅಲ್ಲಿ ಬಂದಿದ್ದಾರೆ. ಇವತ್ತು ಫಿಲ್ಮ್ ಮಾರ್ಕೆಟ್ ಕರ್ಕೊಂಡು ಬರ್ತೀವಿ. ಫಿಲ್ಮ್ ಮಾರ್ಕೆಟ್ ಅಲ್ಲಿ ಅಂಗಡಿ ಡೆಮಾಲಿಷ್ ಮಾಡಕ್ಕೆ ನಿಮ್ ಕಡೆಯಿಂದ ಏನಾದ್ರು ಆದೇಶ ಆಗಿದೆಯಾ, ಆದೇಶ ಕೊಟ್ಟಿದ್ದೀರಾ ಅಂತ ಕೇಳಿದೀವಿ. ಅದಕ್ಕೆ DM ಕಡೆಯಿಂದ ಲೆಟರ್ ಬಂದಿದೆ, ನಮ್ ಕಡೆಯಿಂದ ಯಾವುದು ಆದೇಶ ಕೊಟ್ಟಿಲ್ಲ. ಇನ್ನೊಂದು ಅದೇ ತರ DC ಕಳ್ಸಿದೀವಿ. DC ಅವರು ಹೇಳ್ತಾರೆ ನಮ್ ಕಡೆಯಿಂದ ಆದೇಶ ಕೊಟ್ಟಿಲ್ಲ. ನಮಸ್ತೆ. ಒಂದು 3 ತಿಂಗಳ ಮುಂಚೆ, 3.5 ತಿಂಗಳಾಯ್ತು, 3.5 ತಿಂಗಳ ಮುಂಚೆ KGF ಮುನ್ಸಿಪಾಲಿಟಿಗೆ DC ಆಫೀಸ್ಗೆ DMA ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಆಫೀಸ್ಗೆ ಒಂದು RTI ಹಾಕಿದೀವಿ. ಏನನ್ನ ಹಾಕಿದೀವಿ? ಫಿಲ್ಮ್ ಮಾರ್ಕೆಟ್ ಸೆಕೆಂಡ್ ಸ್ಟೇಜ್ ಅದು. ಫಿಲ್ಮ್ ಮಾರ್ಕೆಟ್ ಅಲ್ಲಿ ಅಂಗಡಿ ಡೆಮಾಲಿಷ್ ಮಾಡಕ್ಕೆ ನಿಮ್ ಕಡೆಯಿಂದ ಏನಾದ್ರು ಆದೇಶ ಆಗಿದೆಯಾ, ಆದೇಶ ಕೊಟ್ಟಿದ್ದೀರಾ ಅಂತ ಕೇಳಿದೀವಿ. ಅದಕ್ಕೆ DMA ಕಡೆಯಿಂದ ಲೆಟರ್ ಬಂದಿದೆ, ನಮ್ ಕಡೆಯಿಂದ ಯಾವುದು ಆದೇಶ ಕೊಟ್ಟಿಲ್ಲ. ಇದು DMA ನಮ್ ಕಡೆಯಿಂದ ಯಾವ್ದು ಆದೇಶ ಕೊಟ್ಟಿಲ್ಲ ಅನ್ನೋ ಅವರೇ ಹೇಳ್ತಾರೆ. ಇನ್ನೊಂದು ಅದೇ ತರ DC ಕಳ್ಸಿದೀವಿ. DC ಅವರು ಹೇಳ್ತಾರೆ ನಮ್ ಕಡೆಯಿಂದ ಆದೇಶ ಕೊಟ್ಟಿಲ್ಲ, ನಮ್ಮ ಹತ್ರ ಯಾವ ದಾಖಲಾತಿ ಲಭ್ಯ ಇರೋದಿಲ್ಲ, ಯಾವ ದಾಖಲಾತಿ ಇಲ್ಲ. ಅದೇ ತರ ಮುನ್ಸಿಪಾಲಿಟಿ ಅವ್ರು ಏನ್ ಹೇಳ್ತಾರೆ, ನಮ್ ಕಡೆಯಿಂದ 130 ಅಂಗಡಿ ಡೆಮಾಲಿಷ್ ಮಾಡಿದೀವಿ. ಈ ಡೆಮಾಲಿಷ್ ಅಂಗಡಿ ಮಾಡಿರೋದು ಮೆಟೀರಿಯಲ್ಸ್ ಎಲ್ಲ ಆ ಅಂಗಡಿ ಯಾರಿದ್ದಾರೆ ಅವರೇ ತಗೊಂಡು ಹೋಗ್ಬಿಟ್ಟಿದ್ದಾರೆ ಮನೆಗಿನ್ನ. ಅವರು ಒಂದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ, ಈ ಡೆಮಾಲಿಷ್ ಮಾಡಕ್ಕೆ ಮೇನ್ ನಮ್ಗೆ ಲೆಟರ್ ಕೊಟ್ಟಿರೋದು PW ಹೆಂಗ್ ಕೊಡ್ತಾರೆ? ಈ ಬಿಲ್ಡಿಂಗ್ KGF ಅಲ್ಲಿ ಇರೋದು ಬಿಲ್ಡಿಂಗ್ ಟೋಟಲ್ ಸೆಕೆಂಡ್ ಫಿಲ್ಮ್ ಮಾರ್ಕೆಟ್ ಇರುವುದೆಲ್ಲ, ಫಿಲ್ಮ್ ಮಾರ್ಕೆಟ್ ಮಾರ್ದೊಡ್ಡಿ ಸ್ಟ್ಯಾಂಡ್ ಇರುತ್ತಲ್ಲ, ಇದೆಲ್ಲ ಬಂದು ಫುಲ್ ಡ್ಯಾಮೇಜ್ ಕಂಡೀಷನ್. 100 ವರ್ಷ ಬಿಲ್ಡಿಂಗ್ ತರ ಡ್ಯಾಮೇಜ್ ಆಗ್ಬಿಟ್ಟಿದೆ, ತುಂಬಾ ಶಿಥಿಲ ಆಗ್ಬಿಟ್ಟಿದೆ. ಅದು ಒಂಥರ ನೋಡಕ್ಕೆ ಇದ್ರಲ್ಲಿ ನೆಕ್ಸ್ಟ್ ಯಾರಾದ್ರೂ ಬಂದ್ಬಿಟ್ರೆ ಬಿದ್ದು ಹೋಗ್ಬಿಡುತ್ತನ್ನೋ ಒಂದು ಲೆಟರ್ ಕೊಟ್ಟಿದ್ದೀನೋ ಇವ್ರು ಮುನ್ಸಿಪಾಲಿಟಿ ಅವ್ರು ಹೇಳ್ತಾರೆ. PW ಕೇಳಿದ್ರೆ, ಸರ್ ನಾವು ಹಂಗೆಲ್ಲ ಕೊಟ್ಟಿಲ್ಲ, ಅದು ಕಟ್ಟಿರೋದು ಯಾವತ್ತು ಗೊತ್ತಾ? 2003 ಸ್ಟಾರ್ಟ್ ಆಗುತ್ತೆ ಬಿಲ್ಡಿಂಗ್ ಕಟ್ಟಕ್ಕೆ. ಇದು ಈ ಆಕ್ಷನ್ ಇಂದ ತಗೊಂಡಿರೋದು ಎಲ್ಲ ಪೂರ್ತಿ ಜಾಗ ನಮ್ಮ ಹತ್ರ ಪೂರ್ತಿ ದಾಖಲಾತಿದೆ. ಇದಕ್ಕೆ ಯಾವ್ದಕ್ಕೆ ಎಂಟರ್ ಆಗ್ಬೇಕೋ, ಯಾವ ಹತ್ರ ಲೆಟರ್ ಕೊಡ್ಬೇಕು? ಒಂದು ಲೋಕಾಯುಕ್ತ ಕೊಡ್ಬೇಕು, ಒಂದು ಆನರಬಲ್ ಹೈಕೋರ್ಟ್ ಕೊಡ್ಬೇಕು. 3 ಕಾಪಿ ತಗೊಂಡು ಹೋಗ್ಬಿಟ್ಟು ಹಂಗೇ ಕೊಡ್ತೀವಿ. ಇದು ನೆಕ್ಸ್ಟ್ ಕೇಸ್ ಫೈಲ್ ಆಗುತ್ತೆ. ಲೋಕಾಯುಕ್ತ ಅವ್ರು ಬಂದು ವಿಸಿಟ್ ಮಾಡ್ತಾರೆ. ಆಲ್ರೆಡಿ ಮುನ್ಸಿಪಾಲಿಟಿ ಬಂದು ಮಾರ್ಕೆಟ್ ಇಶ್ಯೂ ಅಲ್ಲಿ ಬಂದಿದ್ದಾರೆ. ಇವತ್ತು ಫಿಲ್ಮ್ ಮಾರ್ಕೆಟ್ ಕರ್ಕೊಂಡು ಬರ್ತೀವಿ. ಯಾಕೆ ಕರ್ಕೊಂಡು ಬರ್ತೀವಿ? ಫಿಲ್ಮ್ ಮಾರ್ಕೆಟ್ ಇಶ್ಯೂ ಅಲ್ಲಿ ಮುನ್ಸಿಪಾಲಿಟಿ ತುಂಬಾ ಮಿಸ್ಯೂಸ್ ಮಾಡಿದೆ. ಅಲ್ಲಿರೋರು ಫಿಲ್ಮ್ ಮಾರ್ಕೆಟ್ ಜನ ಮಿಸ್ಯೂಸ್ ಮಾಡಿದೆ. ಅಲ್ಲಿರೋರು ಪಾಪ ಪಬ್ಲಿಕ್ ಕಷ್ಟಪಟ್ಕೊಂಡು ಕಟ್ಟಿರುವುದು ಯಾವ್ದು ಒಂದು ಲೆಟರ್, ಯಾರು ಹೇಳ್ತಾರೆ ಯಾವ್ದು ಒಂದು ಲೆಟರ್ ಕೊಟ್ಟಿಲ್ಲ ಅವ್ರಿಗೆ. ನೋಟಿಸ್ ಜಾರಿ ಮಾಡಿದ್ರೆ ಕೇಳಿದೀವಿ, ಆ ನೋಟಿಸ್ ಜಾರಿ ಮಾಡಿಲ್ಲ, ಅವರೇ ಕೊಡ್ತಾರೆ. 3 ದಾಖಲಾತಿ ಅವರು ಕೊಟ್ಬಿಟ್ಟಿದ್ದಾರೆ, ಯಾವ್ದು ಇಲ್ಲ. ಆಮೇಲೆ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಯಾವತ್ತು ಒಂದು ಎಕ್ಸ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವರು ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. 26th ಡೇಟ್ ರೆಸಲ್ಯೂಷನ್ ಕಾಪಿ ಅವ್ರು ಪಾಸ್ ಮಾಡಿರೋದು ಯಾವತ್ತು 25 ಅದು 23/2025 ಸಮಥಿಂಗ್ ಅದು ಅವ್ರು ಒಂದು ಪಾಸ್ ಮಾಡ್ತಾರೆ. ಇನ್ನೊಂದು ರೆಸಲ್ಯೂಷನ್ ಕಾಪಿ ಬಂದು ಇಂದಿರಾ ಗಾಂಧಿ ಅವರು ಪಾಸ್ ಮಾಡ್ತಾರೆ. ಅವ್ರು ಒಂದು ಯಾವ ಡೇಟ್ ಅಲ್ಲಿ ಪಾಸ್ ಮಾಡ್ತಾರೆ? ಡೇಟು 26/9/2025 ಅಲ್ಲಿ ಅವರೊಂದು ಪಾಸ್ ಮಾಡ್ತಾರೆ. ಇದು ರೆಸಲ್ಯೂಷನ್ ಕಾಪಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇದು ಆಕ್ಷನ್ ಬಿಟ್ಟಿರೋದು ಅಂಗಡಿ ಡೆಮಾಲಿಷ್ ಮಾಡಿರೋದಕ್ಕೆ ಇವ್ರ ಹತ್ರ ಯಾವ ದಾಖಲಾತಿಲ್ಲ, ಇವರೇ ಒಪ್ಕೊಂಡ್ರ ಮೇಲೆ ಹೆಂಗೆ ಡೆಮಾಲಿಷ್ ಮಾಡಕ್ಕೆ ಪಾಸಿಬಲ್ ಆಗುತ್ತೆ?
ಕಾನೂನು ರೀತಿಯಲ್ಲಿ ಒಂದು ಡೆಮಾಲಿಷ್ ಮಾಡಬೇಕು, ಅಲ್ಲಿ ಒಂದು ನೋಟಿಸ್ ಜಾರಿ ಮಾಡಬೇಕು, ಅದು ಮಾಡಿಲ್ಲ ಇವರೇ ಹೇಳ್ತಾರೆ. ಅಲ್ಲಿರೋದು ಮೆಟೀರಿಯಲ್ಸ್ ಯಾರು ತಗೊಂಡು ಹೋಗ್ತಾರೆ ಹೇಳ್ತಾರೆ, ಅಲ್ಲಿರೋರು ಪಬ್ಲಿಕ್ ಯಾರಾದ್ರು ಅಂಗಡಿ ಇದೆ ಅವರೇ ತಗೊಂಡು ಹೋಗ್ಬಿಟ್ಟಿದ್ದಾರೆ. 130 ಅಂಗಡಿ ಎಷ್ಟು ಡೆಮಾಲಿಷ್ ಮಾಡಿದೆ ಹೇಳ್ತಾರೆ, 130 ಅಂಗಡಿ ಅವರೇ ಹೇಳ್ತಾರೆ. ಅಲ್ಲಿರೋ 130 ಅಂಗಡಿ ಶಾಪ್ ಶೂ ಮನೆಗಳು ಎಲ್ಲ ಸೇರಿ ಡೆಮಾಲಿಷ್ ಮಾಡ್ತೀವಿ. ಇದು ಏನಾಗುತ್ತೆ, ನೆಕ್ಸ್ಟ್ ಹೈಕೋರ್ಟ್ಗೆ ಹೋಗುತ್ತೆ, ಲೋಕಾಯುಕ್ತಕ್ಕೆ 101% ನೋಟಿಸ್ ಇಶ್ಯೂ ಆಗುತ್ತೆ, 3 ಕಾಪಿ ಇಶ್ಯೂ ಆಗುತ್ತೆ. ಯಾರು PW 101% ಚೆಕ್ ಮಾಡಬೇಕು. PW ಉತ್ತರ ಕೊಡ್ಬೇಕು. ರಾಜಶೇಖರ್ ಸಮಥಿಂಗ್ ರಾಮಮೂರ್ತಿ ಯಾರ ಇದ್ದಾರೆ, PW ಯಾವ ರೀತಿಯಲ್ಲಿ ಹಿಡಿಯಕ್ಕೆ ಪಾಸಿಬಲ್ ಆಗುತ್ತೆ, ಹೊಡೆಯಕ್ಕೆ ಪಾಸಿಬಲ್ ಆಗುತ್ತೆ. PW ಯಾವ ರೀತಿಯಲ್ಲಿ ಲೆಟರ್ ಕೊಟ್ಟಿದ್ದಾರೆ, ಅದನ್ನು ಅನ್ಕಂಡೀಷನ್ ಬಿಲ್ಡಿಂಗ್, ಅದೆಲ್ಲ ಹೊಸ ಮನೆದೆಲ್ಲ ಅನ್ಕಂಡೀಷನ್ 100 ವರ್ಷ ಮುಂಚೆ ಕಟ್ಬಿಟ್ಟಿದ್ದಾರೆ. 2002 ಅಲ್ಲಿ ಸ್ಟಾರ್ಟ್ ಆಗಿರೋದು. 2003 ಅವತ್ತು ದಾಸನ್ನ ಪ್ರೆಸಿಡೆಂಟ್ ಆಗಿರೋ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಗಿರೋದು. XMLA ಭಕ್ತವಚಲಂ ಪೀರಿಯಡ್ ಅಲ್ಲಿ ಕೂಡ ಮುಂಚೆ ಕೆಲವು ಅಂಗಡಿ ಎಲ್ಲ ಅವರು ಅಲಾಟ್ಮೆಂಟ್ ಮಾಡಿದ್ದಾರೆ. ಎಲ್ಲಾ ದಾಖಲಾತಿ ನಮ್ಮ ಹತ್ರ ಇಟ್ಕೊಂಡು ಇವ್ರು ಡೆಮಾಲಿಷ್ ಮಾಡ್ತಾರೆ ಅಂದ್ರೆ ಇವರೇ ಒಪ್ಕೊಂಡ್ರ ಮೇಲೆ, ಇವ್ರ ದಾಖಲಾತಿ ಮೇಲೆ ನಾವು ಆನರಬಲ್ ಹೈಕೋರ್ಟ್ಗೆ ಹೋಗ್ತೀವಿ, ಆನರಬಲ್ ಲೋಕಾಯುಕ್ತ ಹೋಗ್ಬಿಟ್ಟು ಲೋಕಾಯುಕ್ತ ಅವರಲ್ಲಿ ಕರ್ಕೊಂಡು ಬರ್ತೀವಿ. ಇನ್ನೊಂದು, ಇಲ್ಲಿ PW ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಫೇವರ್ ಬರುತ್ತೆ ಆ ಫೇವರ್ ಅಲ್ಲಿ ಲೆಟರ್ ಕೊಟ್ಟಿದ್ರೆ ರಾಂಗ್ ಆಗುತ್ತೆ. PW 101% ಆನ್ಸರ್ ಮಾಡ್ಲೇಬೇಕಾಗತ್ತೆ. ಅವ್ರು ಎಲ್ಲಿ ಮಾಡ್ತಾರ ಅಲ್ಲಿ ಜಾಗ ಕರೆಸ್ತೀವಿ, ಅಲ್ಲಿ ಮಾಡ್ಲೇಬೇಕದು. ಯಾಕಂದ್ರೆ PW ಕೊಟ್ಟಿರೋದು ಪ್ಯೂರ್ ಮಿಸ್ಯೂಸ್ ಮಾಡಿ ಲೆಟರ್ ಕೊಟ್ಟಿದ್ದಾರೆ. ಮುನ್ಸಿಪಾಲಿಟಿ ಹೇಳ್ತಾರೆ, DME ಹೇಳ್ತಾರೆ, DC ಸಾರಿ ಹೇಳ್ತಾರೆ, PW ಕೊಟ್ರ ಮೇಲೆ ಡೆಮಾಲಿಷ್ ಮಾಡಿದೀವಿ. PW ಏನ್ ಕಂಡೀಷನ್ ಅಲ್ಲಿ ಬಂದು ನೋಡಿದ್ದಾರೆ ಅದು ತೋರಿಸ್ಬೇಕು ಅವರು. ಯಾಕಂದ್ರೆ ಪಿನ್ ಟು ಪಿನ್ ದಾಖಲಾತಿ ಇದೆ. ಇನ್ನೊಂದು ಪಾಯಿಂಟ್ ಬರ್ತೀವಿ. ಹಂಗೆ ನಮ್ಮ ಚಾಂಪಿನ್ ಇದೆಲ್ಲ, ಚಾಂಪಿನ್ ಕಲ್ಡ್ರೆ ಇದೆ ಮಸಾನ, ಅಲ್ಲಿ ಒಂದು 30-40 ಸಮಥಿಂಗ್ 30 ದೊಡ್ಡ ಬಿಲ್ಡಿಂಗ್ ಡೆಮಾಲಿಷ್ ಆಗುತ್ತೆ. DC ಸರ್ ಆನೆಸ್ಟ್ ಆಫೀಸರ್ ಇಲ್ಲಿ ನಮ್ಮ ಮುನ್ಸಿಪಾಲಿಟಿಯಲ್ಲಿ ಕೇಳಕ್ಕೆ ಹೋಗಿದ್ರೆ ಏನ್ ಹೇಳ್ತಾರೆ, ಆ ಜಾಗ ಬಂದು ಮೈನಿಂಗ್ ಹೇಳ್ತಾರೆ, ಒಪ್ಕೊಳ್ತೀನಿ ಮೈನಿಂಗ್ ಇದಾ, ಓಕೆ ನಮ್ ಸಂತೋಷ, ಮೈನಿಂಗ್ ಒಪ್ಕೊಂಡ್ರ ಮೇಲೆ ಸರಿ. KDA ಅರ್ಬನ್ ಡೆವಲಪ್ ಅಥಾರಿಟಿ ಏನ್ ಲೆಟರ್ ಕೊಡ್ತಾರೆ, ಇದು ಮೈನಿಂಗ್ ಲ್ಯಾಂಡ್, ನೀವ್ ಯಾಕೆ ಲೆಟರ್ ಕೊಡ್ತೀರಾ, ಇದು ಓಕೆ ಡೆಮಾಲಿಷ್ ಮಾಡ್ಕೊಳ್ಳಿ, ಯಾರು ಕಳ್ಸಿದ್ದಾರೆ, KDA ಬಂದು ಮುನ್ಸಿಪಾಲಿಟಿ ಕಳ್ಸಿದ್ದಾರೆ. ಆ ಲೆಟರ್ ನಮ್ಮ ಹತ್ರ ಕೊಡ್ತೀನಿ, ನಿಮ್ಮ ಹತ್ರ ನಾನು ಸೆಂಡ್ ಮಾಡ್ತೀನಿ. ಮುನ್ಸಿಪಾಲಿಟಿ ಕಳ್ಸಿದ್ದಾರೆ. ಮುನ್ಸಿಪಾಲಿಟಿ ಕಳ್ಸಿದ್ರ ಮೇಲೆ ಮುನ್ಸಿಪಾಲಿಟಿ ಅವ್ರು ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಮೈನಿಂಗ್ ಲ್ಯಾಂಡ್ ಹೇಳ್ತಾರೆ. ಸಲ್ಡನಾ ಕ್ರಾಸು ಅದೆಲ್ಲ ಯಾರ್ದು, ಅಲ್ಲಿರುವ ಸಲ್ಡನಾ ಪಕ್ಕದಲ್ಲಿ ಸೈಡ್ ಅಲ್ಲಿ ಬರುತ್ತಲ್ಲ, ಅದು ಬಂದು ಅದು ಕೆಲವು ಅಂಗಡಿಗಳು ಇಲ್ಲಿಗಲ್ ದಾಖಲಾತಿ ಮಾಡ್ಕೊಂಡಿದ್ದಾರೆ. ಅದು ನೆಕ್ಸ್ಟ್ ಅಲ್ಲಿ ಬರ್ತೀವಿ. ಸ್ಟ್ರೀಟ್ ಅಂಗಡಿ ಇರುತ್ತಲ್ಲ ಲಾಂಗು, ಮುಂಚೆ ಕಾಂಗ್ರೆಸ್ ಅದರಲ್ಲಿ ಎಷ್ಟೋ ಅಂಗಡಿ ಬಂದು ಇಲ್ಲಿಗೆಲ್ಲ ಮಾಡ್ಕೊಂಡಿದೆ ದಾಖಲಾತಿಗಳು, ಅದು ನೆಕ್ಸ್ಟ್ ಬರ್ತೀವಿ. ಈ ಚಾಂಪಿನ್ ಮಸಾಲದಲ್ಲಿ ಅವ್ರಿಗೆ ಸೆಟ್ ಆಗಿಲ್ಲ ಅಂದ್ರೆ ಅವ್ರು ಡೆಮಾಲಿಷ್ ಮಾಡ್ತಾರಂದ್ರೆ ಯಾವ ಧೈರ್ಯದಿಂದ ಮಾಡ್ತಾರೆ? ಹಂಗೆ ನಮ್ಗೊಂದು ಅನುಮಾನ, ಡೌಟು, ಇವ್ರಿಗೆ ಏನಾದ್ರು ಕೊಟ್ಟಿರ್ಬೇಕು, ಮುನ್ಸಿಪಾಲಿಟಿಯಲ್ಲಿ ಕೊಟ್ಟಿರ್ಬೇಕು. ಯಾಕಂದ್ರೆ KDA ಅವರು ಲೆಟರ್ ಕೊಟ್ಟರ ಮೇಲೆ ಮುನ್ಸಿಪಾಲಿಟಿ ಅವರು ಪರ್ಮಿಷನ್ ತಗೊಂಡಿದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಡೆಮಾಲಿಷ್? ಸರಿ, ಡೆಮಾಲಿಷ್ ಮಾಡ್ರ ಮೇಲೆ ಆ ಮೆಟೀರಿಯಲ್ಸ್ ಎಲ್ಲಿ ಹೋಗುತ್ತೆ? ಮಾರ್ಕೆಟ್ ಅಲ್ಲಿ ಇದೆ ಮೆಟೀರಿಯಲ್ಗಳು, ಯಾರು ತಗೊಂಡು ಹೋಗ್ತಾರೆ, ಯಾವ ಪಾರ್ಟಿ ತಗೊಂಡು ಹೋಗ್ತಾರೆ, ನೀವು ಚೆಕ್ ಮಾಡಬೇಕು. ಇದು ನಾವು ನಮ್ಮ ಕಡೆಯಿಂದ DC-ಗೆ ಹೋಗ್ತೀವಿ. ಇದು ಪರ್ಸನಲ್ ಆಗಿ ಚಾಪಿನ್ ಟ್ರೀಮ್ ಮಸಾಲ ಕಲರ್ ಇದಲ್ಲ, ಅದಕ್ಕೆ ನಾವು DC ಹತ್ರ ಹೋಗ್ತೀವಿ. ಇನ್ನೊಂದು BGML ಮ್ಯಾಟ್ರ್, 3ನೇ ಮ್ಯಾಟ್ರ್ BGML ಅಲ್ಲಿ ಅಭಿಲಾಷ್ ಸುಮ್ನೆ ಕೂತಿದ್ದಾರೆ, ಜಾಯ್ ಜೋಸೆಫ್ ಸುಮ್ನೆ ಕೂತಿದ್ದಾರೆ. ಇಲ್ಲಿ 25,000 ಮನೆಗಳು KGF ಅಲ್ಲಿ ಇದೆ. ಇವ್ರಿಗೆ ಸ್ವಂತ ಮಾಡಬೇಕು, ಹಕ್ಕುಪತ್ರ ಕೊಡ್ಬೇಕು. ಹಕ್ಕುಪತ್ರ ಎಷ್ಟು ಕೊಡ್ತಾರೆ? 10ಕ್ಕೆ 15, 8ಕ್ಕೆ 10. ಇವತ್ತು ಕಟ್ಟಿರೋಲ್ಲ ದೊಡ್ಡ ರೀತಿಯಲ್ಲಿ ಕಟ್ಕೊಂಡಿದ್ದಾರೆ. ಓಕೆ, ನಾನು ಅದ್ರ ಬಗ್ಗೆ ಸೆಕೆಂಡ್. ಇಲ್ಲಿ ಮೈನಿಂಗ್ ಅಲ್ಲಿ ಸುಮಾರು 3,500 ಎಕರೆ ಮೇಲೆ ವಿಲೇಜ್ ಕಡೆಯಿಂದ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇಬ್ರು ಏನ್ ಮಾಡ್ತಾರೆ? ಸುಮ್ನೆ ಕೂತಿದ್ದಾರೆ. ಇವರು ಆರಾಮ ಇಲ್ಲಿಂದ ಬೆಂಗಳೂರು ಕಾರ್ ತಗೊಂಡು ಹೋಗ್ತಾರೆ. ಇವ್ರು ಬೆಂಗಳೂರು ಕಾರ್ ಕೊಟ್ಟಿಲ್ಲ, ಬರೀ KGF ಅಲ್ಲಿ ಮಾತ್ರ ಆಫೀಸ್ ಇದು ಮಾಡಕ್ಕೆ ಬೆಂಗಳೂರು ಪರ್ಸನಲ್ ಆಗಿ ತಗೊಂಡು ಹೋಗ್ತಾರೆ, ಪರ್ಸನಲ್ ಆಗಿ ಬರ್ತಾರೆ. ಇದೆಲ್ಲ ಮೈನಿಂಗ್ ಮೇಲೆ ಇದೆ. ಮೈನಿಂಗ್ ಮೇಲೆ ಆಲ್ರೆಡಿ ವಿಜಿಲೆನ್ಸ್ ಲೆಟರ್ ಥ್ರೂ ಮಾಡಿದೀವಿ. ಮೈನಿಂಗ್ ಅಲ್ಲಿ ಮೋರ್ ದನ್ 2,000-3,000 ಎಕರೆ ಮೇಲೆ ಪಾಣಿ ಮಾಡಿದ್ದಾರೆ. ನಮ್ಮ ಹತ್ರ ಲೆಟರ್ ಇದೆ. ನನ್ನ ಫ್ರೆಂಡ್ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿರೋದು. ಲಾಸ್ಟ್ 5ನೇ ತಾರೀಕು ಬಂದು ಲೋಕಾಯುಕ್ತ ಬಂಗಾರಪೇಟೆಯಲ್ಲಿ ಕೂಡ ಎನ್ಕ್ವೈರಿ ಆಯ್ತದು.
ಇಷ್ಟೆಲ್ಲ ಮಿಸ್ಯೂಸ್ ಆಗಿದೆ. ಕೆಜಿಎಫ್ ಅಲ್ಲಿ இந்த தங்க வயல்ல முனிசிபாலிட்டி இஷ்யூக்கு வர நான் முனிசிபாலிட்டி இஷ்யூல வந்து கிட்டத்தட்ட எம்ஜி மார்க்கெட் பக்கத்துல பில் மார்க்கெட் பேஸ் செகண்ட்ன்றான். இந்த பேஸ் செகண்ட்ல ஒரு 3.5 மாசம் முன்ன இந்த ஆர்டிஐ வாங்கறதுக்கு நாங்க பட்ட பாடுக்குது பாரு, கொஞ்சம் நஞ்சம் இல்லைங்க, மக்களே புரிஞ்சுக்கணும். ஏன்னா அந்த ஆர்டிஐ கொடுக்கறதுக்கு பயம், தங்க வயல் முனிசிபாலிட்டிக்கு பயம். ஏன் பயம்னா ஆர்டிஐ குத்தா மாட்டிக்கிறாங்களே, அதே மாதிரி தான் மாட்டினுக்கிறாங்க. விஷயம் சொல்றேன். இது பில் மார்க்கெட்ல வந்து 130 கடை வித் அந்த குதிரை மார்க்கெட் இருக்குது, அது புது கடைங்க எல்லாம் சேர்த்து வச்சு 130 கடை. ஓகே, கேஜிஎஃப் டெவலப்மெண்ட் பண்ணிக்கிட்டு எங்களுக்கு அதை பத்தி ப்ராப்ளமே இல்லை. கேஜிஎஃப் டெவலப்மெண்ட் பண்ணாலும் சந்தோஷம் தான் எங்களுக்கு. எங்களுக்கு நான் கொஸ்டின், முன்னாள் ஸ்டாண்டிங் கமிட்டி சேர்மன் அவரு இது உண்மையா சொல்லணும். இப்ப எங்க டாக்குமெண்ட் வந்துச்சு? எந்த ஒரு டாக்குமெண்ட்டும் இல்ல, யாருக்கும் நோட்டீஸ் ஜாரி பண்ணல, யாருக்கிட்ட எந்த ஒரு டாக்குமெண்ட் இல்ல, நாங்க பர்மிஷன் கொடுக்கல. டிஎம்ஏ சொல்லியாச்சு, டிசி சொல்லியாச்சு, முனிசிபாலிட்டி என்ன பேஸ்ல பண்ணிச்சுக்கிறாங்க. ஒரே பிடபிள்யூ, இந்த பிடபிள்யூல 2 பேர் இருக்கிறாங்க ஆபீசர், ராஜசேகர் ஒன்று, ராமமூர்த்தி யாரோ ஒன்று சொல்றாங்க. இவங்க 2 பேர் சேர்ந்து லெட்டர் குத்தான்றாங்க. இவங்க 2 பேர் லோகாயுக்தா கூப்பிடலாம், ஹைகோர்ட்ல இவங்க 2 பேர் மேல ஃபைல் பண்ணலாம். இது எத்தனை வருஷம் பில்டிங்? ஏன்னா நம்ம லெட்டர் வந்து நம்ம கேட்கணுமே, பொதுமக்கள் தெரிவிக்கணுமே. அன்னைக்கு இஷ்யூ எவ்வளவு பெருசு பண்ணாங்க இவங்க, நம்மள ஒரு டெவலப்மெண்ட் பண்றது எல்லாம் டிஸ்டர்ப் பண்ணாங்க. நாங்க டெவலப்மெண்ட்டுக்கு டிஸ்டர்ப் பண்ணல, நீங்க தான் எங்களை டிஸ்டர்ப் பண்ணது. அதனால வந்து இன்னைக்கு லெட்டர் வாங்கிட்டா நாங்க பேசத்துக்கு வந்துக்கிறோம், இன்னைக்கு லெட்டர் வாங்கிட்டா இன்னைக்கு பேசத்துக்கு வந்துக்கிறேன். அதனால வந்து மக்கள் தெளிவுபடுத்துறோம். இந்த மார்க்கெட் இச்சு இதுல முனிசிபாலிட்டி பியூர் மிஸ்யூஸ் பண்ணிக்குது, தப்பா பண்ணி டாக்குமெண்ட்ல கொடுத்து முனிசிபாலிட்டி மாட்டின இருக்குது. ஏன்னா இது பத்தி நாங்க வந்து ஆண்டரபிள் ஹைகோர்ட்டுக்கும் ஆண்டரபிள் லோகாயுக்தாக்கும் இஷ்யூ பண்றோம். 3 லெட்டரும், 130 கடை, 100 வருஷத்து கடை. யார் சொல்றது? பிடபிள்யூ சொல்றது 100 வருஷத்து கடை சார், ஃபுல்லா டேமேஜ் ஆயிட்டு இருக்குது, அங்க போய் நின்றா அந்த பில்டிங்கே சாஞ்சிற மாதிரி, அதனால தான் நாங்க ஆர்டர் பண்ணது. ஓகே, அதை பத்தி நீ லோகாயுக்தால சொல்லு, ஆண்டரபிள் ஹைகோர்ட்ல சொல்லு. இதே மாதிரி சாம்பியன் டீம் கல்றையில 30க்கு 40, 30க்கு 60 பெரிய நல்லா கட்டி வச்சிருந்தாங்க. அது வந்து ஏதோ ஒரு இதுக்கு ஒரு ஃபங்க்ஷனுக்கு என்ன தெரியல, அது டெமாலிஷ் பண்றதுக்கு இம்மிடியேட் ஆகுது, டெமாலிஷ் பண்றாங்க. எந்த பேஸ்ல பண்றாங்க டெமாலிஷ்? எப்படி பண்ண முடியும் கேட்டா, அர்பன் டெவலப்மெண்ட் அத்தாரிட்டில இருந்து ஒரு லெட்டர் முனிசிபாலிட்டிக்கு வருது, சார் இது டெமாலிஷ் பண்றதுக்கு நான் பர்மிஷன் கொடுத்துக்கிறேன். தலைவருங்களே, அர்பன் டெவலப்மெண்ட் அத்தாரிட்டி கமிஷனர், முனிசிபாலிட்டி கமிஷனர், நீங்க தான் மைனிங் லேண்ட் சொல்றப்போ மைனிங் லேண்டுக்கு எப்படி லெட்டர் கொடுக்குறீங்க? நீங்களே தானே மைனிங் லேண்ட்ன்றீங்க, மைனிங் லேண்ட் கொடுக்க முடியாதுன்றீங்க, எப்படி கொடுக்குறீங்க? நீங்க எப்படி இடிக்கிறான் மைனிங் லேண்ட்ல? உங்களுக்கு அதுக்கு நான் சம்பந்தங்குது? நீ மைனிங் லேண்ட் சொல்றப்போ நீ பிஜேபியில் 17 ஏரியால நம்மளுடைய கவுன்சிலர் இருக்கிறாங்க, இதெல்லாம் மைனிங் சம்பந்தப்பட்டது தான், அவங்களும் இல்லைன்றியா நீ? உனக்கு ஏதோ சம்திங் அவங்க கிட்ட இருந்து ஏதோ இடிக்கிறவங்க கிட்ட எதனா வந்திருக்கோம், நீ பர்மிஷன் கொடுத்துருப்ப. இப்போ பப்ளிக் தெரிஞ்சிட்டோன்னு இல்லைன்ற. இதை பத்தி நாங்க ஆனஸ்டான ஆபீசர் டிசி அவர்கிட்ட முறையிடுறோம், ஷார்ட்லி டிசி கூட்டிட்டு வந்து காமிக்கிறோம். இதுக்கு பர்மிஷன் கொடுத்துங்க மேல ஆக்ஷன் எடுக்கணும். இதில் நாங்கள் பேக் ஆகுறதில்ல. 3வது மைனிங் உடைய 2 பேர் இருக்கிறாங்க ஆபீசர்ஸுங்க, அபிலாஷ் இருக்கிறாரு, ஜாய் ஜோசப் டைரக்டர் இருக்கிறாரு. இவங்க மைனிங் பத்தி இவங்களுக்கு ஒரு அக்கறை இல்லை மாத்துறது. ஏன் இல்லைன்னு சொல்றேன்னா, கிட்டத்தட்ட 3500 ஏக்கரா நான் பக்கா, இது கிட்டத்தட்ட 35 அப்புறமா சென்ட்ரல் கவர்மெண்ட் விஜிலன்ஸ் கூட்டினது நான் தான். கேஜிஎஃப்க்கு விஜிலன்ஸ் கூட்டினு வந்து என்கொயரி போட வச்சேன். அதே மாதிரி இன்னொரு விஜிலன்ஸ் போட்டுக்கிறேன். இந்த மைனிங்ல கிட்டத்தட்ட எவ்வளோ லேண்டு அங்கங்க பேப்பர் பண்ணி வச்சிருக்கிறாங்களா, இந்த ஆபீசர்ஸுங்க ஆயா உக்காந்து இங்க இருந்து பெங்களூர் போட்டு கார் எடுத்துன்னு போறாங்க, வரத்துக்கு கார் எடுத்துன்னு வராங்க. இவங்களை நீங்க என்கொயரி பண்ண, தணிக்கை பண்ண, அந்த லேண்ட் மேட்டர்ல 3500 ஏக்கரா மேல பாணி பண்ணிக்கிறத வந்து கேன்சல் பண்றதுக்கு இவங்க மேல ஃபர்ஸ்ட் ஆக்ஷன் எடுக்கணும்னா மைனிங் எம்டி மேலேயும் அந்த யார் லேண்ட் பாக்குறாங்களோ அவங்க மேல ஆக்ஷன் எடுக்கணும். இதுதான் என்னுடைய கோரிக்கை. இது ஷார்ட்லி நடக்கும். ஜெய் ஹிந்த், ஜெய் கர்நாடகா.